ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ HSRP ನಂಬರ್ ಪ್ಲೇಟ್ ಸಲ್ಲಿಸಿಲ್ವೋ ಹಿಂದೆ ಅರ್ಜಿ ಸಲ್ಲಿಸಿ. 6 ತಿಂಗಳಿಂದ ಎಲ್ಲರ ಬಾಯಿ ಮಾತಲ್ಲಿ ಬರ್ತಿರೋದು ಒಂದೇ HSRP ನಂಬರ್ ಪ್ಲೇಟ್. 2019ರ ಹಿಂದಿನ ಗಾಡಿಗಳಿಗೆ ಎಲ್ಲ ಗಾಡಿಗಳಿಗೂ ನಂಬರ್ ಪ್ಲೇಟ್ ಅಳವಡಿಸಬೇಕು ಅಂದ್ಬಿಟ್ಟು ರಾಜ್ಯ ಸರ್ಕಾರದಿಂದ ಅನೌನ್ಸ್ ಮಾಡಿತ್ತು. ಆಗಸ್ಟ್ 2023 ಫೆಬ್ರವರಿ 17ನೇ ತಾರೀಕು ಕೊನೆಯ ದಿನಾಂಕನ ನೀಡಿತ್ತು. ಸಾಕಷ್ಟು ಸ್ಲಾಟ್ಗಳ ಕೊರತೆ ಮತ್ತು ನಂಬರ್ ಪ್ಲೇಟ್ಗಳು ಬರದೇ ಇರೋ ಕಾರಣ, ಎಲ್ಲ ಕಡೆ ರಶ್ ಇದ್ದ ಕಾರಣ ಏನು ಮಾಡಿದ್ರು ರಾಜ್ಯ ಸರ್ಕಾರ ಮತ್ತೆ ಅದನ್ನು ಮುಂದಕ್ಕೆ ಹಾಕ್ತು. ಇನ್ನೇನು ಕೊನೆಯ ದಿನಾಂಕ ಇನ್ನೊಂದು ಕೆಲವು ದಿನಗಳಲ್ಲಿ ಬರ್ತಾಯಿದೆ. ಯಾರೆಲ್ಲ ನಂಬರ್ ಪ್ಲೇಟ್ಗಳು ಹಾಕ್ಸಿಲ್ವೋ, ಆ ನಂಬರ್ ಪ್ಲೇಟು ಹಾಕೋಕ್ಕಾಗಲಿಲ್ಲ ಅಂದರೂ ಕೂಡ ಅರ್ಜಿ ಸಲ್ಲಿಸಿನ ಅಕ್ನಾಲಜ್ಮೆಂಟ್ ಆದರೂ ನೀವು ಗಾಡೀಲಿ ಮಾಡ್ಕೊಂಡಿದ್ರೆ ಮುಂದೆ ದಂಡ ಕಟ್ಟೋದನ್ನು ತಪ್ಪಿಸ್ಬೋದಾಗಿರ್ತದೆ. ಇಲ್ಲಾಂದರೆ ದಂಡ ಕಟ್ಟಬೇಕಾಗತ್ತೆ. HSRP ನಂಬರ್ ಪ್ಲೇಟ್ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು. ಇದರಲ್ಲಿ ಕೆಲವೊಂದು ಆನ್ಲೈನ್ ಅರ್ಜಿ ಸಲ್ಲಿಸಲಿ ವೆಬ್ಸೈಟ್ಗಳ ಪ್ರಾಬ್ಲಮ್ ಕೂಡ ಇದೆ. ಹುಷಾರಾಗಿ ಅರ್ಜಿ ಸಲ್ಲಿಸಿ. ವೆಬ್ಸೈಟ್ ಯಾವುದಪ್ಪ ತಿಳಿಸ್ಕೊಡ್ತೀನಿ ಅಂದರೆ HSRP ಅಂತ ಟೈಪ್ ಮಾಡಬೇಕಾಗತ್ತೆ ಗೂಗಲಲ್ಲಿ. ನೀವೇ ಅಪ್ಲೈ ಮಾಡಿದ್ರೆ HSRP ಅಂತ ಟೈಪ್ ಮಾಡಿ ಬುಕ್ ಮೈ HSRP ಅಂತ ಬರುತ್ತೆ. ಆ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು. ಇನ್ನೊಂದು ಸೈಮಾ ಅಂತ ಬರುತ್ತೆ, SIMA ಅಂತ ಬರುತ್ತೆ, SIAM ಅಂದ್ಬಿಟ್ಟು SIAM.in ಗ್ಯಾಪ್ನ ಇಟ್ಕೊಳ್ಳಿ. SIAM ಸೊಸೈಟಿ ಫಾರ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಅಂತ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಬುಕ್ HSRP ಅಂತ ಇರುತ್ತೆ. ಈ ವೆಬ್ಸೈಟಲ್ಲಿ ಕೂಡ ನೀವು ಅರ್ಜಿ ಸಲ್ಲಿಸ್ಬೋದು. ಕೊನೆ ದಿನಾಂಕ ಬಂದು ಮೇ 31 ಆಗಿರ್ತದೆ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ದಂಡ ಕಟ್ಟೋದನ್ನು ತಪ್ಪಿಸ್ಕೊಳ್ಳಿ. ನಂಬರ್ ಪ್ಲೇಟ್ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ದು ಯಾವತ್ತು ಸ್ಲಾಟ್ ಸಿಗುತ್ತೋ ಆ ಸ್ಲಾಟಿಗೆ ಸಿಗುತ್ತೆ, ಆ ಟೈಮ್ ಸಿಗುತ್ತೆ. ನೀವು ಎಲ್ಲಿ ಶೋರೂಮ್ಗೆ ಹೋಗಬೇಕು ಅಲ್ಲಿ ಹಾಕೊಬೋದು. ಬಟ್ ಅಕ್ನಾಲಜ್ಮೆಂಟ್ನ ರೆಡಿ ಮಾಡ್ಕೊಂಡಿದ್ರೆ ತುಂಬ ಉತ್ತಮ. ಆವಾಗ ನಿಮಗೆ ತುಂಬ ಸಹಾಯ ಆಗುತ್ತೆ. ದಂಡ ಕಟ್ಟೋದಾಗಲಿ, ನೀವು ಎಲ್ಲೋ ಅರ್ಜೆಂಟಾಗಿ ಹೋಗೋ ಟೈಮಲ್ಲಿ ಟ್ರಾಫಿಕ್ ಪೊಲೀಸವರಾಗಲಿ ಮತ್ತೊಬ್ಬರಾಗಲಿ ಹಿಡ್ದು ನಿಮಗೆ ತೊಂದರೆ ಕೊಡೋದನ್ನು ತಪ್ಪಿಸ್ಕೊಬೋದು. ಅಕ್ನಾಲಜ್ಮೆಂಟ್ ತೋರಿಸ್ಬಿಟ್ಟು ನಿಮ್ಮ ಪಾಡಿಗೆ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಬೋದಾಗಿರ್ತದೆ. ಕೊನೆ ದಿನಾಂಕ ಮೇ 31 ಆಗ್ಬೋದು. ಆದಷ್ಟು ಬೇಗ ಅರ್ಜಿ ಸಲ್ಲಿಸಿ ನಂಬರ್ ಪ್ಲೇಟ್ ಅಕ್ನಾಲಜ್ಮೆಂಟ್ ಮಾಡ್ಕೊಳ್ಳಿ.